ನೋಡ್ರಿ, ರಾಜಕೀಯ ಮಾಡಿದ್ರೆ ನಾನು ಸಾವಿರಾರು ಕೋಟಿ ಅನುದಾನ ತಂದು ಇಲ್ಲಿ ಕೆಲಸ ಮಾಡ್ತಿದ್ವಾ? ನೆನೆ ಹೋಗಿ ಬೆಂಗಳೂರು ಕೆಲಸ ಮುಗಿದು ರಾತ್ರಿ ಬಂದು ಬೆಳಗ್ಗೆ ಎದ್ದು ಇಲ್ಲಿ ಸಮಸ್ಯೆ ನೋಡ್ಕೊಂಡು ಇಲ್ಲಿ ಸಮಸ್ಯೆಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವ್ರ ಥರ 6 ತಿಂಗಳಿಗೋ 3 ವರ್ಷಕ್ಕೋ ಒಂದಿಷ್ಟು ಬಂದ್ಬಿಟ್ಟು ಭಾಷಣ ಬಿಗಿದ್ಬಿಟ್ಟು ಅಥವಾ ಕಣ್ಣೀರು ಸುರಿಸ್ಬಿಟ್ಟು ನಾನೇನು ಮತ ಕೇಳೋಕ್ಕೋ ಅಥವಾ ಪರ್ಮನೆಂಟಾಗಿ ಇಲ್ಲಿ ರಾಜಕೀಯ ಮಾಡ್ಕೊಂಡು ಇರೋಕ್ಕೋ ನಾನು ಬಂದಿಲ್ಲ. ಆಕಸ್ಮಿಕವಾಗಿ ಬಂದೆ. ಜನ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಗೆ ತಕ್ಕಂಗೆ ಜನರಿಗೆ ನಿರೀಕ್ಷೆಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಏನು ಇವ್ರದ್ದು ಕೊಡುಗೆ ಅನ್ನೋದು ಅಂಕಿಅಂಶ ತಗೊಂಡು ಬರಲಿ, ಸಾರ್ವಜನಿಕವಾಗಿ ಚರ್ಚೆ ಮಾಡುವ, ಸ್ಟೇಡಿಯಮ್ಗೆ ಬೇಕಾದ್ರೆ ಕಾಲ್ ಮಾಡುವ ಎಲ್ಲ ಪಬ್ಲಿಕ್ಸ್ನ. ನಮ್ಮ ಅವಧಿ, ನಾನು ಕಡಿಮೆ ಅವಧಿಲಿ ಬಂದು ನಂದೇನು, ಅವ್ರದ್ದು ಇಷ್ಟು ವರ್ಷ ರಾಜಕೀಯ ಅನುಭವದಲ್ಲಿ ಇವರೆಲ್ಲ ಇಷ್ಟು ವರ್ಷ ಇದ್ದದ್ದೇನು ಅಂಕಿಅಂಶ ತರಲಿ. ದಾಖಲೆ ಇದೆ ನಮ್ಮ ಹತ್ರ, ಖಾಲಿ ಮಾತಾಡಲ್ಲ, ದಾಖಲೆ ಇದೆ. ಕಣ್ಣು ಮುಂದೆ ಕೆಲಸ ನಡೀತಿದೆ. ಅವ್ರದ್ದು ಹೇಳಿ ನಮ್ಮದು ಹೇಳುವ. ಯಾರು ಅವ್ರ ಶಿಷ್ಯರು ಬಾಲಂಗೋಚಿಗಳು ಏನೋ ಹೇಳಿದ ತಕ್ಷಣ ಅದು ಸತ್ಯ ಆಗುತ್ತಾ? ಜನರಿಗೆ ಗೊತ್ತಿದೆ ಏನು ಕೆಲಸ ಆಗ್ತಾಯಿದೆ, ಏನೇನು ಅಭಿವೃದ್ಧಿ ಆಗ್ತಾಯಿದೆ, ಶಾಶ್ವತವಾಗಿ ಇಲ್ಲಿ ಏನೇನು ಪರಿಹಾರ ಸಿಗ್ತಾಯಿದೇನು ಜನರಿಗೆ ಗೊತ್ತಿದೆ. ಇವ್ರ ಚೇಲ ಪಟಾಲಮ್ಗೆ ಇವರು ಹೇಳೋದಲ್ಲ ಫೈನಲ್ಲು. ಅವ್ರಿಗೆ ಹೊಟ್ಟೆ ಉರಿ, ಅವ್ರು ಸಹಿಸ್ಕೊತಾ ಇಲ್ಲ, ಏನು ಬೇಕಾದ್ರೂ ಮಾತಾಡ್ತಾರೆ. ಅವ್ರ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಆ ಕಾಲದಲ್ಲಿ, ಈಗ ಮಾಡೋದನ್ನು ಸಹಿಸ್ಕೊತಾ ಇಲ್ಲ. ಯಾಕೆ ಜನ ರೋಸ್ ಹೋಗ್ತಾರೆ? ಏನು ಜನಕ್ಕೆ ನನ್ನ ಕೈಗೆ ಸಿಗ್ತಾ ಇಲ್ವಾ? ಕೆಲಸ ಮಾಡ್ತಾ ಇಲ್ವಾ? ಯಾವ್ದಾರ ಊರಲ್ಲಿ ಒಂದು ಕೆಲಸ ಆಗದಿರೋ ಊರು ಯಾವ್ದಾರ ಒಂದು ಗ್ರಾಮ ತೋರಿಸು. 200 ಚಿಲ್ಲರೆ ಗ್ರಾಮದಲ್ಲಿ ನಾನು ಬಂದಮೇಲೆ ಕೆಲಸ ಇಂಥ ಗ್ರಾಮದಲ್ಲಿ ಏನೂ ಆಗಿಲ್ಲ ಅನ್ನೋಂಥದ್ದು ಒಂದು ಗ್ರಾಮ ತೋರಿಸ್ತೀನಿ.